ಆತ್ಮೀಯ ಪ್ರೇಕ್ಷಕರೇ, ಈ ದಿವಸ ನಾವು ನಾದಾಂಜಲಿ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಅಪರೂಪದ ವಿನೂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಏಕ ಅನೇಕ ಬಹುಮುಖ ಎನ್ನುವ ಈ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಕೆ.ಎಸ್. ನರಸಿಂಹಸ್ವಾಮಿ ಅವರ ಒಂದು ಕವನದ ಹಲವು ಟ್ಯೂನ್ಗಳನ್ನು, ಒಂದೇ ಕವನದ ಹಲವು ಟ್ಯೂನ್ಗಳನ್ನು ಹಾಗೂ ಬೇರೆ ಬೇರೆ ಕವನಗಳ ಹಾಡುಗಳನ್ನು ಪ್ರಸ್ತುತಪಡಿಸುತ್ತೇವೆ. ಅದನ್ನು ವಿಷದಪಡಿಸುವುದಾದರೆ ಹೀಗಿದೆ. ಅದು ಅಕಸ್ಮಾತಾಗಿ ಕೆ.ಎಸ್. ನರಸಿಂಹಸ್ವಾಮಿಯವರ ಹೂ ಹೊಂಗಿರಣ ಅನ್ನುವ ಪದ್ಯ ನನ್ನ ವಾಟ್ಸಾಪ್ನಲ್ಲಿ ಎಲ್ಲೋ ಹರಿದಾಡ್ತಾ ಇತ್ತು. ನನ್ನ ಗಮನಕ್ಕೆ ಬಂತು. ಈ ಪದ್ಯವನ್ನು ಓದಿದಾಗ ನನಗೆ ಅನಿಸಿದ್ದು ಏನಂದರೆ, ಇದು ಪದ್ಯ ತುಂಬ ಚೆನ್ನಾಗಿದೆ, ಆದರೆ ಇದರ ಹಾಡನ್ನು ನಾನು ಈ ಸುಗಮ ಸಂಗೀತ ಗಾಯಕರು ಹಾಡಿದ್ದನ್ನು ಹೆಚ್ಚಾಗಿ ಕೇಳಲಿಲ್ಲ ನಾನು. ಹಾಗಾಗಿ ಇದು ಹೆಚ್ಚು ಪ್ರಚಲಿತ ಇಲ್ಲ. ಪ್ರಚಲಿತವಲ್ಲದ ಈ ಪದ್ಯವನ್ನು ನಾನು 2-3 ಬಾರಿ ಓದಿದೆ. ಇದರಲ್ಲಿ 8 ಪ್ಯಾರಾಗಳಿವೆ. ಇದರಲ್ಲಿ ನರಸಿಂಹಸ್ವಾಮಿಯವರು ದೀಪವನ್ನು ಒಂದು ಪ್ರತಿಮೆಯಾಗಿ ಇಟ್ಟುಕೊಂಡು ಜೀವನದ ಹಲವು ವಿವಿಧ ವಿಷಯಗಳನ್ನು ವಿವರಿಸಿದ್ದಾರೆ. ಕೊನೆಯಲ್ಲಿ ಅವರು ದೀಪಾವಳಿಯ ಜ್ಯೋತಿ ಅಂಥೇಳಿ ಎಲ್ಲರಿಗೂ ಶುಭ ತರಲಿ ಅಂತ ದೀಪಾವಳಿಯ ಪದ್ಯ ಅಂತ ಮೇಲ್ನೋಟಕ್ಕೆ ಕಂಡರೂ ಇದರಲ್ಲಿ ಹಲವು ಜೀವನದ ಸತ್ಯಗಳು, ಮಾರ್ಮಿಕ ಸತ್ಯಗಳು ಅಡಗಿವೆ. ಇದರಲ್ಲಿ 8 ಪ್ಯಾರಾಗಳಿವೆ, ಅಥವಾ ನೀವು ಹೀಗೂ ಹೇಳ್ಬೋದು 1 ಪಲ್ಲವಿ ಮತ್ತು 7 ಚರಣಗಳು. 3 ಮತ್ತು 4ನೇ ಪ್ಯಾರಾಗಳ ಸ್ವಲ್ಪ ನಾನು ವಿಶ್ಲೇಷಣೆ ಮಾಡಲು ಇಷ್ಟಪಡ್ತೇನೆ. 3ನೇ ಪ್ಯಾರಾದಲ್ಲಿ ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ಎಲ್ಲ ಪ್ಯಾರಾಗಳು 3 ಸಾಲುಗಳು ಮಾತ್ರ ಇವೆ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ದುಡಿಮೆ ಮತ್ತು ಸಹನೆಯ ಒಂದು ಪ್ರಾಮುಖ್ಯತೆಯನ್ನು ಎತ್ತಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದರ ಮುಂದಿನ ಪ್ಯಾರಾದಲ್ಲಿ ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ, ಕರುಣೆ ನಂದಾ ದೀಪ ಲೋಕದಲ್ಲಿ. ಮುನಿಸು ಒಲವಿನ ಸಂಬಂಧ, ಉಣಿಸು ಒಡಲಿಗೆ ಸಂಬಂಧ, ಕರುಣೆ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವ ಒಂದು ಸತ್ಯವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಕೊನೆಯಲ್ಲಿ ಅವರು ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನ್ನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಈ ರೀತಿ ಪದ್ಯವನ್ನು ಮುಗಿಸ್ತಾರೆ. ಇದು ಅತ್ಯುತ್ತಮವಾದ ಸದಾಶಯ ಅಥವಾ ಧನಾತ್ಮಕ ಆಶಯದ ಒಂದು ಕವನ ಅಥವಾ ಪದ್ಯ ಅಂತ ನಾನು ಎಣಿಸಿಕೊಂಡು ಇದನ್ನು ಓದಿದಾಗ ನನಗನ್ನಿಸ್ತು, ಇದನ್ನೊಂದು 3-4 ಟ್ಯೂನ್ನಲ್ಲಿ, ಬೇರೆ ಬೇರೆ ಟ್ಯೂನ್ನಲ್ಲಿ ಒಂದೇ ಪದ್ಯವನ್ನು ಬೇರೆ ಬೇರೆ ಗಾಯಕರಿಂದ ಹಾಡಿಸಿದರೆ ಹೇಗಿರಬಹುದು. ಯಾಕೆ ನನಗೆ ಈ ರೀತಿಯ ಯೋಚನೆ ಬಂತು ಅಂತಂದರೆ, ಹಿಂದೆ ನಾನು ಮೂಲಭೂತವಾಗಿ ಯಕ್ಷಗಾನ ಸಂಘಟಕನಾದ ನಾನು ಯಕ್ಷಗಾನದ ಹಲವಾರು ಪದ್ಯಗಳನ್ನು ಒಂದು 3-4 ಭಾಗವತರಿಂದ ಒಂದೇ ಪದ್ಯವನ್ನು ಬೇರೆ ಬೇರೆ ರಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಿ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಅದೇ ರೀತಿ ಈ ಸುಗಮ ಸಂಗೀತದಲ್ಲೂ ಮಾಡಬಹುದಲ್ಲ ಎನ್ನುವ ನನ್ನ ಯೋಚನೆ ಬಂತು. ಅದರ ನಂತರ ಅದರ ಮುಂದಿನ ಭಾಗವಾಗಿ ನಾನು ಹಲವು ಗಾಯಕರಲ್ಲಿ ವಿನಂತಿ ಮಾಡಿಕೊಂಡೆ. ನಾದಾಂಜಲಿ ನಮ್ಮ ವಾಟ್ಸಾಪ್ ಗುಂಪಿದೆ, ಅದರಲ್ಲಿನ ಹಲವು ಗಾಯಕರು ನನಗೆ ಸ್ವಲ್ಪ ಹತ್ತಿರದವರು, ಯಾರು ನನ್ನ ವಿನಂತಿಗೆ ಸ್ಪಂದಿಸಬಹುದು ಅನ್ನಿಸ್ತು ಕೆಲವರನ್ನ ನಾನು ಸಂಪರ್ಕ ಮಾಡಿ ಈ ಹಾಡನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಹಾಡೋಕ್ಕೆ ಸಾಧ್ಯವ ಅಂತ ಕೇಳಿದೆ. ಹೆಚ್ಚಿನವರು ಒಪ್ಪಿದರು. ಅದೇ ರೀತಿ ಇದನ್ನು ನಮ್ಮ ನಾದಾಂಜಲಿ ವಾಟ್ಸಪ್ ಗುಂಪಿನ ಗಾಯಕರುಗಳಾದ ಆಶಾ ಬೇಟಿ, ಜಯಂತಿ ಭಟ್, ವರ್ಣಶ್ರೀ ಮುರೂರು, ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್, ಸಂಗೀತ ರಾಘವೇಂದ್ರ ಇವರೆಲ್ಲರೂ ಬೇರೆ ಬೇರೆ ಟ್ಯೂನ್ಗಳಲ್ಲಿ
ಹಾಡುಗಳನ್ನು ಹಾಡಿಕೊಟ್ಟಿದ್ದಾರೆ. ಅವರೇ ಟ್ಯೂನ್ ಮಾಡಿ ಅವರೇ ಹಾಡಿದ್ದಾರೆ. ರಾಗ ಸಂಯೋಜನೆ ಮತ್ತು ಗಾಯನ ಅವರದ್ದೇ. ಇನ್ನೆರಡು ಟ್ಯೂನ್ಗಳನ್ನು ನಾನು ಇಷ್ಟಾಗುವಾಗ ನನ್ನ ಮಿತ್ರರಾದ ಚಿದಂಬರ ಕಾಳಮಂಜಿಯವರನ್ನು ಸಂಪರ್ಕ ಮಾಡಿದೆ. ಈ ಥರ ಒಂದು ಯೋಚನೆ ಇದೆ ನನಗೆ, ಇದನ್ನು ಹೇಗೆ ಮಾಡುವ ಅಂತ. ಅವರು ನನ್ನ ಜೊತೆ ಸಹಕಾರ ಮಾಡುವುದಾಗಿ ಒಪ್ಪಿ ತಾನು ಕೆಲವು ಪದ್ಯಗಳಿಗೆ ಸಂಗೀತ ಸಂಯೋಜನೆ ಮಾಡಿಕೊಡುವುದಾಗಿ ಒಪ್ಪಿದರು. ಅದರ ನಂತರ ಅದೇ ರೀತಿ ಅವರ ತಮ್ಮನವರು ಆದ ಶ್ರೀಕಾಂತ ಕಾಳಮಂಜಿಯವರು ಸಂಗೀತ ಸಂಯೋಜನೆ ಮಾಡ್ತಾರೆ, ಅವರನ್ನು ವಿನಂತಿಸ್ಕೊಳ್ಳೋಣ ಅಂತ ಹೇಳಿದರು. ನಾನು ವಿನಂತಿಸ್ಕೊಂಡೆ, ಅವರು ಒಪ್ಪಿದರು. ಹಾಗೆ ಅದು ಮುಂದುವರಿತಾ ಹೋಗಿ ಚಿದಂಬರ ಕಾಳಮಂಜಿಯವರು ನಮ್ಮ ಈ ಹೂ ಹೊಂಗಿರಣದ 2 ಪದ್ಯಗಳಿಗೆ ಬೇರೆ ಬೇರೆ ರೀತಿಯ ಟ್ಯೂನ್ ಮಾಡಿಕೊಟ್ಟಿದ್ದಾರೆ. ಇದನ್ನು ನಮ್ಮ ವಾಟ್ಸಾಪ್ ಗುಂಪಿನ ಗಾಯಕಿಯಾದ ಕುಮಾರಿ ಸಾನ್ವಿ ಜಿ ಭಟ್ ಅವಳು ಹಾಡಿದ್ದಾಳೆ. ಇನ್ನೊಂದು ಟ್ಯೂನನ್ನು ನನ್ನ ಸ್ವಲ್ಪ ಬಂಧುಗಳಾದ, ಅವರು ನಮ್ಮ ಈ ಯಾವ ಗುಂಪಿನಲ್ಲೂ ಇಲ್ಲ, ಹೊರಗಿನವರು ಅಂತ ಹೇಳ್ಬೋದು, ಸವಿತಾ ನಿರಂಜನ ಮತ್ತು ಸಿರಿ ವಾನಳ್ಳಿ ಮೈಸೂರಿನವರವರು, ಅವರು ತಾಯಿ ಮತ್ತು ಮಗಳು, ಅವರು ಒಂದು ಟ್ಯೂನನ್ನು ಹಾಡಿದ್ದಾರೆ. ಒಟ್ಟಿನಲ್ಲಿ ಈ ಹೂ ಹಂಗಿರಣ ಪದ್ಯವು 7 ಭಿನ್ನ ರೀತಿಯ ಧ್ವನಿಗಳಲ್ಲಿ ಭಿನ್ನ ಗಾಯಕರು ಹಾಡೋದಲ್ಲದೆ 7 ಟ್ಯೂನಲ್ಲಿ ನಿಮಗೆ ಕೇಳಿ ಬರಲಿದೆ. ಆನಂತರ ಏನಾಯಿತು ಅಂದರೆ, ಇಷ್ಟೇ ಮಾಡಿದರೆ ಸಾಕಾಗಲಿಲ್ಲ. ಒಂದು ಪ್ರೋಗ್ರಾಮು ಅಂತ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಇದನ್ನು ಸ್ವಲ್ಪ ಸಮಗ್ರತೆ ತರಬೇಕು, ಇದನ್ನು ವಿಶ್ಲೇಷಣೆ ಮಾಡಿ ವಿವರಣೆ ಕೊಡುವಂಥ ಒಂದು ಭಾಷಣಕಾರರು ಯಾರು ಬೇಕು, ವಾಗ್ಮಿಗಳು ಬೇಕು ಅಂತ ನನಗನ್ನಿಸಿದಾಗ ನನಗೆ ಹೊಳೆದದ್ದು ಡಾಕ್ಟರ್ ಎಚ್.ಎಸ್. ನಾಡಿನ ಪ್ರಸಿದ್ಧ ಕವಿ ಮತ್ತು ಹಿಂದಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಅವರಲ್ಲಿ ನಾನು ವಿನಂತಿಸಿಕೊಂಡೆ, ಹೀಗೊಂದು ಕಾರ್ಯಕ್ರಮದ ಯೋಚನೆ ಇದೆ, ತಾವು ಒಪ್ಪಿದರೆ ಇದರ ಬಗ್ಗೆ ಕೆಲವು ನಿಮಿಷಗಳ ಕಾಲ ತಾವು ಮಾತಾಡಿ ನಮಗೆ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಡ್ತೀರಾ ಅಂತ. ಅವರು ತುಂಬ ಹೃದಯದಿಂದ ಒಪ್ಪಿ ತಾವು ಮಾತಾಡಿ ಕಳಿಸಿದ್ದಾರೆ. ಅದನ್ನು ನಮ್ಮ ಮಿತ್ರರಾದ ಕಾರ್ತಿಕ್ ಧಾರೇಶ್ವರ್ ಅವರು ಅವರ ಮನೆಗೆ ಹೋಗಿ ರೆಕಾರ್ಡ್ ಮಾಡಿ ತಂದಿದ್ದಾರೆ. ಸೊ ಅವರು ಮಾತಾಡುವ ಮೊದಲು ನಮಗೆ ಇನ್ನೊಂದು ಯೋಚನೆ ಬಂತು. 7 ಪದ್ಯಗಳು, ಒಂದೇ ಪದ್ಯ 7 ಜನ ಹೇಳಿದರೆ ಇಡೀ ಕಾರ್ಯಕ್ರಮದಲ್ಲಿ ಒಂದೇ ಪದ್ಯದ ಆಗ್ತದೆ, ಒಂಥರ ಏಕತಾನತೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ಇನ್ನೂ ಕೆಲವು ಪದ್ಯಗಳನ್ನು ಸೇರಿಸುವ ಅಂತ ಕೆಲವು ಮಿತ್ರರ ಸಲಹೆಯಂತೆ ಇನ್ನು 5 ಪದ್ಯಗಳನ್ನು ನಾವು ಇದರ ಜೊತೆ ಸೇರಿಸಿದೆ. ಆ 5 ಪದ್ಯಗಳು ಎಂದರೆ, ಒಂದು ನರಸಿಂಹಸ್ವಾಮಿಯವರದ್ದೇ. ಎಲ್ಲ ಪದ್ಯಗಳು ತಮ್ಮಲ್ಲಿ ನಾನು ಹೇಳಲು ಏನು ಇಷ್ಟಪಡ್ತೇನೆ ಅಂದರೆ, ಹೆಚ್ಚು ಜನಪ್ರಿಯ ಅಲ್ಲದ ನರಸಿಂಹಸ್ವಾಮಿಯವರ ಪದ್ಯಗಳು. ಇವ್ಯಾವೂ ಹೆಚ್ಚು ಜನಪ್ರಿಯ ಅಲ್ಲ, ಕೆಲವರು ಎಲ್ಲೆಲ್ಲೋ ಅಪರೂಪದಲ್ಲಿ ಹಾಡಿರಬಹುದು, ಟ್ಯೂನ್ ಮಾಡಿರಬಹುದು. ಆ ಪದ್ಯಗಳೆಂದರೆ, ನನ್ನ ನೆಲೆ ಒಂದು, ಎರಡನೇದು ಆಸೆ ಪ್ರೀತಿ ಅರಿವು, ಎರಡನೇದು, ಮೂರನೇದು ಎಂದೋ ಕೇಳಿದ ಹಾಡು, ನಾಲ್ಕನೇದು ತರುಣ ಮಿತ್ರನಿಗೆ, ಐದನೇದು ಎಲ್ಲರಿಗೆ ಒಳಿತನು ಬಯಸಲಿ ಕವನ. ಈ 5 ಪದ್ಯಗಳು. ಕೊನೆಗೆ ಇದಕ್ಕೆ ಮತ್ತೆ ನಾವು 5 ಜನ ಗಾಯಕರನ್ನು ಆರಿಸಿಕೊಂಡಿದ್ದೇವೆ. ಅದರಲ್ಲಿ ಈ ನನ್ನ ನೆಲೆ ಪದ್ಯವನ್ನು ಅಮೇರಿಕಾದಲ್ಲಿರುವ ಖ್ಯಾತ ಸುಗಮ ಸಂಗೀತ ಗಾಯಕಿ ಅಪರ್ಣಾ ನರೇಂದ್ರ ಅವರು ಹಾಡಿದ್ದಾರೆ. ಆಮೇಲೆ ಆಸೆ ಪ್ರೀತಿ ಅರಿವು ಈ ಕವನವನ್ನು ಕೆನಡಾದಲ್ಲಿರುವ ಶ್ರೀಮತಿ ನಮ್ರತಾ ಪ್ರಸಾದ್ ಅವರು ಹಾಡಿದ್ದಾರೆ. ಎಂದೋ ಕೇಳಿದ ಹಾಡು ಈ ಪದ್ಯವನ್ನು ಚಿದಂಬರ ಕಾಳಮಂಜಿಯವರ ಸೊಸೆಯಾದ ಶ್ರೀಮತಿ ರಶ್ಮಿ ಶಶಾಂಕ್ ಹಾಡಿದ್ದಾರೆ. ತರುಣ ಮಿತ್ರನಿಗೆ ಈ ಪದ್ಯವನ್ನು ಸಹಿತ ಅವರೇ ಹಾಡಿದ್ದಾರೆ. ಎಂದೋ ಕೇಳಿದ ಹಾಡು ಈ ಪದ್ಯವನ್ನು ಪಂಡಿತ್ ಪರಮೇಶ್ವರ ಹೆಗಡೆ ಅವರು ಬಹಳ ಹಿಂದೆ ಟ್ಯೂನ್ ಮಾಡಿ ತಮ್ಮ ಯಾವುದೋ ಒಂದು ಸಿಡಿಯಲ್ಲಿ ಅಳವಡಿಸಿದ್ದರು. ಅದೇ ಸಂಗೀತ ಸಂಯೋಜನೆ ನಾವು ಇಲ್ಲಿ ಉಪಯೋಗಿಸಿದ್ದೇವೆ. ಆಮೇಲೆ ಎಲ್ಲರಿಗೆ ಒಳಿತನು ಬಯಸಲಿ ಕವನ ಈ ಪದ್ಯವನ್ನು ಚಿದಂಬರ ಕಾಳಮಂಜಿಯವರು ಮತ್ತೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇದನ್ನು ಹಾಡಲು ನನಗೆ ಅನಿಸಿದ್ದು, ಎಲ್ಲ ಮಹಿಳಾ ಗಾಯಕಿಯರಾದರೂ ಒಬ್ಬ ಪುರುಷ ಗಾಯಕರು ಇರಲಿ ಅಂತ ನಾವು ಕೊನೆಯಲ್ಲಿ ಆರಿಸಿದ್ದು
ಸಂತೋಷ್ ತಾಸ್ಕಾಂಕರ್ ಇವರು ನಮ್ಮ ನಾದಾಂಜಲಿ ವಾಟ್ಸಾಪ್ ಗುಂಪಿನಲ್ಲಿದ್ದಾರೆ. ಇವರು ಒಪ್ಪಿ ಕೊನೆಯ ಹೊತ್ತಿಗೆ ನಮ್ಮ ಈ ಒಂದು ಇಡೀ ನಮ್ಮ ಕಾರ್ಯಕ್ರಮದ ಕೈಂಕರ್ಯಕ್ಕೆ ಸೇರಿ ರೆಕಾರ್ಡ್ ಮಾಡಿಕೊಡಲು ಮಾಡಿಕೊಟ್ರು. ಈ ಸರಣಿ ಹಾಡುಗಳು ಸಾಮಾನ್ಯ 1.25-2 ತಿಂಗಳು ಸಮಯ ತಗೊಂಡಿದೆ ನಮಗೆ. ಇದನ್ನು ಸಂಯೋಜನೆ ಮಾಡಿ ಬೇರೆ ಬೇರೆ ಗಾಯಕರಿಂದ ಹಾಡಿಸಿ ಮತ್ತೆ ವಾಪಸ್ ತರಿಸಿ ಅದಕ್ಕೆ ಧ್ವನಿ ಸಂಯೋಜನೆ ನಂತರ ವಿಡಿಯೋ ಸಂಯೋಜನೆ ಮಾಡಿದ್ದು, ಆಮೇಲೆ ವಿಡಿಯೋಗಳನ್ನೆಲ್ಲ ಒಂದು ರೀತಿ ಜೋಡಿಸೋದು, ಇವೆಲ್ಲ ದೊಡ್ಡ ಕೆಲಸ. ಅದನ್ನು ಮಾಡಿದವರಿಗೆ ಅದರ ಅಗಾಧತೆ, ಅದರ ಪರಿಶ್ರಮ ಅರ್ಥ ಆಗುತ್ತೆ. ಜೊತೆಗೆ ವೆಂಕಟೇಶ್ ಮೂರ್ತಿಯವರ ಮಾತುಗಳನ್ನು ರೆಕಾರ್ಡ್ ಮಾಡಿದ್ದು, ಇವೆಲ್ಲ ನಮಗೆ 1.25-2 ತಿಂಗಳು ಹಿಡಿಯಿತು. ಈ ನಮ್ಮ ವಿಡಿಯೋ ಸಂಯೋಜನೆ ಮಾಡಲು ಅಥವಾ ವಿಡಿಯೋವನ್ನು ಎಲ್ಲ ಸಂಕಲನ ಮಾಡಲು ನಮಗೆ ಸಹಕರಿಸಿದವರು ಆದಿಶೇಷ ಪಡವಗೂಡೂರು. ಜೊತೆಗೆ ಮೊದಲೇ ಹೇಳಿದಂತೆ ಸಂಗೀತ ಸಂಯೋಜನೆಯನ್ನು ನಮ್ಮ ಚಿದಂಬರ ಕಾಳಮಂಚಿಯವರು, ಅವರ ತಮ್ಮ ಶ್ರೀಕಾಂತ್ ಕಾಳಮಂಚಿಯವರು ಹಾಗೂ ಪಂಡಿತ್ ಪರಮೇಶ್ವರ ಹೆಗಡೆ ಅವರ ಮತ್ತೊಂದು ಹಳೆಯ ಸಂಗೀತ ಸಂಯೋಜನೆ ಉಪಯೋಗಿಸಿದ್ದೇವೆ. ಸೊ ಇದೆಲ್ಲ ಸೇರಿ ಇದು ಒಂದು ಗುಚ್ಛವಾಗಿ ನಿಮ್ಮ ಕಣ್ಣ ಮುಂದೆ ಇದೆ. ಈ ಎಲ್ಲ ಕಾರ್ಯಕ್ರಮದ ಮಧ್ಯೆ ಅಲ್ಲೂ ನಾನು ನಮ್ಮ ನಾದಾಂಜಲಿ ಫೇಸ್ಬುಕ್ ಪೇಜ್ನ ಮುಖ್ಯಸ್ಥರಾದ ಫೌಂಡರ್ ಮೆಂಬರಾದ ಶ್ರೀಮತಿ ಡಾಕ್ಟರ್ ಶೈಲಜಾ ಕುಲಕರ್ಣಿ ಅವರನ್ನ ಆಗಾಗ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೆ. ಅವರು ತುಂಬ ಪ್ರೋತ್ಸಾಹದಿಂದ ಮಾಡಿ ಇದೊಂದು ಅತ್ಯದ್ಭುತ ಕಾರ್ಯಕ್ರಮ ಆಗ್ತದೆ. ಮತ್ತು ನಮ್ಮ ಪೇಜ್ಗೆ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅಂತ ಒಳ್ಳೆಯ ಒಂದು ಕವಿ ಬಂದು ಮಾತಾಡ್ತಾರೆ ಅಂದರೆ ನಮಗದು ಹೆಮ್ಮೆ ಅಂಥೇಳಿ ಒಪ್ಪಿ ಪ್ರತಿಯೊಂದಕ್ಕೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆಯೇ ಇದನ್ನು ಹಲವು ರೀತಿಯಲ್ಲಿ ಹಲವರು ಇನ್ನೂ ಕೆಲವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಈ ಅಪರೂಪದ ಕಾರ್ಯಕ್ರಮ ಸವಿಯನ್ನು ತಾವೆಲ್ಲರೂ ಎಲ್ಲ ಹಾಡುಗಳನ್ನು ಕೇಳಿ ಸವಿಯಬೇಕು. ಒಂದೇ ಹಾಡಿನ 7 ಟ್ಯೂನು ಇದೇನು ಕೇಳೋದು ಅಂತ ಕೆಲವರ ಮನದಲ್ಲಿ ಇರಬಹುದು. ದಯವಿಟ್ಟು ಕೇಳಿ ಆನಂತರ ನಿಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ನಾನು ಮುಂದೆ ನಿಮಗೆ ಹಾಡುಗಳನ್ನು ಕೇಳಲು ಅನುವು ಮಾಡಿಕೊಡ್ತೇನೆ. ವಂದನೆಗಳು. ಡಾಕ್ಟರ್ ಎಚ್.ಎಸ್. ಮೋಹನ್, ನಾನು ಅಡ್ಮಿನ್ ಮತ್ತು ನಾದಾಂಜಲಿ ಫೇಸ್ಬುಕ್ ಗ್ರೂಪ್. ನಮಸ್ಕಾರ.
ಸಹನೆ ಅನುಭವ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ದೀಪ 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 ದೀಪ. ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ. ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ. ಕರುಣೆ ನಂದ ದೀಪ ಲೋಕದಲ್ಲಿ, ಕರುಣೆ ನಂದ ದೀಪ ಲೋಕದಲ್ಲಿ. ತೋರಣನ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ, ತೋರಣನ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ. ಬಾಣ ಬಿರುಸುಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ದೀಪ 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 ದೀಪ. ಕತ್ತಲೆಯ ಪುಟಗಳಲ್ಲಿ, ಬೆಳಕಿನ ನಕ್ಷತ್ರಗಳಲ್ಲಿ, ದೀಪಗಳ ಸಂದೇಶ ಥಳಥಳಿಸಲಿ. ಬೆಳಕಿನ ಅಸ್ತಿತ್ವವನ್ನೇ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲಕ್ಕೆ ಶುಭ ಕೋರಲಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ. ದೀಪ 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 ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ. ಮುತ್ತು ಕಡಲಿಗೆ ದೀಪ, ಹಕ್ಕಿ
ಗಾಳಿಗೆ ದೀಪ ಗ್ರಹ ತಾರೆಗಳ ದೀಪ ಬಾನಿನಲ್ಲಿ, ಗ್ರಹ ತಾರೆಗಳ ದೀಪ ಬಾನಿನಲ್ಲಿ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ. ಸಹನೆ ಅನುಭವ ದೀಪ ಬದುಕಿನಲ್ಲಿ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ. ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ. ಕರುಣೆ ನಂದ ದೀಪ ಲೋಕದಲ್ಲಿ, ಕರುಣೆ ನಂದ ದೀಪ ಲೋಕದಲ್ಲಿ. ತೋರಣನ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡೆ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡೆ. ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ನಕ್ಷತ್ರದಲ್ಲಿ, ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ನಕ್ಷತ್ರದಲ್ಲಿ. ದೀಪಗಳ ಸಂದೇಶ ಥಳಿ ಥಳಿಸಲಿ, ದೀಪಗಳ ಸಂದೇಶ ಥಳಿ ಥಳಿಸಲಿ. ಬೆಳಕಿನ ಅಸ್ತಿತ್ವವನೇ ಅಣಗಿಸುವ ಕತ್ತಲೆಗೆ ತಕ್ಕ ಉತ್ತರವಿಲ್ಲಿ ಕೇಳಿ ಬರಲಿ, ತಕ್ಕ ಉತ್ತರವಿಲ್ಲಿ ಕೇಳಿ ಬರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ. ಹೂವು ಬಳ್ಳಿಗೆ ದೀಪ, ಮುತ್ತು ಕಡಲಿಗೆ ದೀಪ, ಹಕ್ಕಿಗಾಳಿಗೆ ದೀಪ, ಗೃಹ ತಾರೆಗಳ ದೀಪ ಬಾನಿನಲ್ಲಿ. ಮುತ್ತು ಕಡಲಿಗೆ ದೀಪ, ಹಕ್ಕಿಗಾಳಿಗೆ ದೀಪ, ಗೃಹ ತಾರೆಗಳ ದೀಪ ಬಾನಿನಲ್ಲಿ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ. ಹೂವು
ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹೂವು ಬಳ್ಳಿಗೆ ದೀಪ. ಮುನಿಸುವಲವಿಗೆ ದೀಪ, ಉಣಿಸುವಡಲಿಗೆ ದೀಪ, ಕರುಣೆ ನಂದ ದೀಪ ಲೋಕದಲ್ಲಿ. ಮುನಿಸುವಲವಿಗೆ ದೀಪ, ಉಣಿಸುವಡಲಿಗೆ ದೀಪ, ಕರುಣೆ ನಂದ ದೀಪ ಲೋಕದಲ್ಲಿ. ತೋರಣದ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ತೋರಣದ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹೂವು ಬಳ್ಳಿಗೆ ದೀಪ. ಕತ್ತಲೆಯ ಪುಟಗಳಲ್ಲಿ, ಬೆಳಕಿನ ಅಕ್ಷರಗಳಲ್ಲಿ, ದೀಪಗಳ ಸಂದೇಶ ಥಳಥಳಿಸಲಿ. ಕತ್ತಲೆಯ ಪುಟಗಳಲ್ಲಿ, ಬೆಳಕಿನ ಅಕ್ಷರಗಳಲ್ಲಿ, ದೀಪಗಳ ಸಂದೇಶ ಥಳಥಳಿಸಲಿ. ಬೆಳಕಿನ ಅಸ್ತಿತ್ವವನೇ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹೂವು ಬಳ್ಳಿಗೆ ದೀಪ. ನಮಸ್ಕಾರ. ನನ್ನ ಮೇಲೆ ಗಾಢ ಪ್ರಭಾವ ಬೀರಿದ ಕವಿಗಳಲ್ಲಿ KS ನರಸಿಂಹಸ್ವಾಮಿಯವರು ಕೂಡ ಒಬ್ಬರು. 20ನೇ ಶತಮಾನದ ಕನ್ನಡ ಕಾವ್ಯ ಇತಿಹಾಸದಲ್ಲಿ ಅಚ್ಚಳಿಯದಂತಹ ಪ್ರೇಮ ಕಾವ್ಯವನ್ನು ಬರೆದು, ಆ ಪ್ರೇಮ ಕಾವ್ಯದ ವಿಸ್ತಾರದಿಂದ ಜಗತ್ತನ್ನೇ ವ್ಯಾಪಿಸಿದಂತಹ ಒಂದು ಅದ್ಭುತ ಕಾವ್ಯ ಜಗತ್ತನ್ನು ನಿರ್ಮಾಣ ಮಾಡಿದವರು KS ನ. ಈ 3 ಅಕ್ಷರಗಳಿಂದ ಕನ್ನಡ ಮನೆ ಮನೆಯನ್ನು ತಲುಪಿದಂತಹ ಅತ್ಯಂತ ಮನೋಹರವಾದ ಆರ್ದ್ರ ಭಾವಗಳನ್ನು ಬಿತ್ತರಿಸುವಂತಹ ಕವಿ. KS ನವರ ಕಾವ್ಯದಲ್ಲಿ ಪ್ರೀತಿ, ಪ್ರೇಮ ಭಾಳ ಮುಖ್ಯವಾದಂಥ
ಸ್ಥಾನವನ್ನು ಪಡೆಯುತ್ತವೆ. ಬೇಕಾದರೆ ನೀವು ಪ್ರೀತಿಯನ್ನೇ KS ನ ಕಾವ್ಯದ ಕೇಂದ್ರ ಅಂತ ಕರೆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಪ್ರೀತಿ ಅನ್ನೋದು ಹೊಸದಾಗಿ ವಿವಾಹವಾದಂಥ ತರುಣ ದಂಪತಿಗಳ ಮನೋಹರವಾದ ಮುಗ್ಧ ಪ್ರೇಮವನ್ನು ಬಗೆ ಬಗೆಯಲ್ಲಿ ಚಿತ್ರಿಸುವ ರೀತಿಯನ್ನು ನಾವು ಅವರ ಕಾವ್ಯದಲ್ಲಿ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಅವರ ಮೈಸೂರು ಮಲ್ಲಿಗೆ ಈ ರೀತಿಯ ವಿವಾಹ ಪೂರ್ವ ಅಥವಾ ತಕ್ಷಣದ ವಿವಾಹದ ತಕ್ಷಣದ ಪರಿಣಾಮಗಳನ್ನು ಬಹಳ ಸುಂದರವಾಗಿ ಚಿತ್ರಿಸುವಂತಹ ಕಾವ್ಯ. ಈಗಲೂ ಕೂಡ ಮೈಸೂರು ಮಲ್ಲಿಗೆ ಕನ್ನಡ ಕಾವ್ಯ ಪ್ರೇಮಿಗಳಿಗೆ ಪ್ರಿಯವಾದದ್ದು. 50 ವರ್ಷ ದಾಟಿದ ಮೇಲೂ ಕೂಡ ಅದರ ಜನಪ್ರಿಯತೆ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಮೈಸೂರು ಮಲ್ಲಿಗೆಯಲ್ಲಿ ಹೀಗೆ ಪ್ರೇಮದ ಸುಂದರವಾದ ಮುಗ್ಧ ಜಗತ್ತನ್ನು ಕಟ್ಟಿಕೊಟ್ಟಂಥ ನರಸಿಂಹಸ್ವಾಮಿಯವರು ಆಮೇಲೆ ಚಿತ್ರಪ್ರಧಾನವಾದಂತಹ ಕವಿತೆಗಳನ್ನು ಬರೆದರು. ಅಲ್ಲಿಗೆ ಅವರಿಗೆ ತೃಪ್ತಿ ಆಗಲಿಲ್ಲ. ಅನೇಕ ಚಳುವಳಿಗಳಿಂದ ಅವರು ಪಡೆಯಬೇಕಾದ್ದನ್ನು ಪಡೀತಾ, ಆದರೆ ತಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡದಂಥ ಒಂದು ಛಲದಲ್ಲಿ ಕಾವ್ಯವನ್ನು ನಿರ್ಮಾಣ ಮಾಡ್ತಲೇ ಹೋದರು. ಹಿಂಡಗಲಿದ ಗಜದ ಹಾಗೆ ಅವರು ತಮ್ಮದೇ ದಾರಿಯಲ್ಲಿ ನಡೆಕೊಂಡು ಕನ್ನಡ ಕಾವ್ಯವನ್ನು ಒಂದು ರೀತಿ ಶ್ರೀಮಂತಗೊಳಿಸಿದಂತಹ ಕವಿ KS ನರಸಿಂಹಸ್ವಾಮಿಯವರು. ಅವರು ತಮ್ಮ ಬದುಕಿನ ಕೊನೆ ಸಮಯದಲ್ಲಿ ಬರೆದಂಥ ತೆರೆದ ಬಾಗಿಲು ಸಂಗ್ರಹ ಅಂತೂ ಅವರ ಅತ್ಯುತ್ಕೃಷ್ಟವಾದ ಸಂಗ್ರಹವಾಗಿದೆ. ಮುಗ್ಧವೂ ಮನೋಹರವೂ ಆದಂತಹ ಪ್ರೇಮ ಜಗತ್ತನ್ನು ಚಿತ್ರಿಸುವಂತಹ ಮೈಸೂರು ಮಲ್ಲಿಗೆ ಒಂದು ಘಟ್ಟ, ಸಂಕೀರ್ಣವಾದ ಅಮೂರ್ತವಾದ ಭಾವಗಳನ್ನು ಚಿತ್ರಮವಾಗಿ ಕಟ್ಟಿಕೊಡುವಂಥ ಶಿಲಾಲತೆ ಎರಡನೇ ಘಟ್ಟ. ಅವರ ಅತ್ಯಂತ ಪರಿಪಕ್ವವಾದಂಥ ನೆಲೆ ಎಂದರೆ ತೆರೆದ ಬಾಗಿಲು ಸಂಗ್ರಹದ್ದು. ಸಾವು, ಹುಟ್ಟು, ಬದುಕಿನ ಅರ್ಥ, ಮೃತ್ಯು ಇಂತಹ ಅನುಭವಗಳನ್ನು ಅತ್ಯಂತ ಆಳವಾಗಿ ಸಾವು, ಮೃತ್ಯು, ಬದುಕು, ಹುಟ್ಟು ಈ ಮೊದಲಾದಂತಹ ಅಮೂರ್ತವಾದ ಅನುಭವಗಳನ್ನು ಅತ್ಯಂತ ಸಂಕೀರ್ಣವಾದ ನೆಲೆಯಲ್ಲಿ ಚಿತ್ರಿಸಿದದ್ದು ಅವರ ತೆರೆದ ಬಾಗಿಲು ಸಂಗ್ರಹದಲ್ಲಿ. ಆದರೆ ಉದ್ದಕ್ಕೂ ಅವರು ತಮ್ಮ ಕವಿತಾ ಸಂಗ್ರಹಗಳಲ್ಲಿ ಭಾವಗೀತಾತ್ಮಕವಾದ ಹಾಡುಗಳನ್ನು ಬರೆಯುವುದನ್ನು ಮಾತ್ರ ಬಿಡಲೇ ಇಲ್ಲ. ತೆರೆದ ಬಾಗಿಲು ಸಂಗ್ರಹದಲ್ಲಿ ಕೂಡ ಬಹಳ ಸುಂದರವಾದ ಗೀತೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರು ಮತ್ತೆ ಮತ್ತೆ ಹೇಳೋ ಮಾತಂದರೆ, ಒಳ್ಳೆಯ ಕವಿ ಮಾತ್ರ ಒಳ್ಳೆಯ ಹಾಡನ್ನು ಬರೆಯಬಲ್ಲ ಅಂಥೇಳಿ. ಈ ತಮ್ಮ ಹಾಡುಗಳಿಂದ ಇಡೀ ಕರ್ನಾಟಕದ ಮನಸ್ಸನ್ನು ಸೂರಿ ಮಾಡಿದಂತಹ ಮನೆಯ ಕವಿ KS ನರಸಿಂಹಸ್ವಾಮಿಯವರು. ಸರಳವಾಗಿ, ನೇರವಾಗಿ, ಹೃದಯಕ್ಕೆ ತಾಗುವಂತಹ ಕವಿತೆಯನ್ನು ಅವರು ಬರೀತಾ ಹೋಗ್ತಾರೆ. ಮೈಸೂರು ಸೀಮೆಯ ಶುಭ್ರವಾದ, ಚಲುವಾದ, ನಿರ್ಮಲವಾದ ಕನ್ನಡ ಭಾಷೆಯನ್ನು ಕಾವ್ಯದ ನೆಲೆಗೆ ಎತ್ತಿದಂತಹ ಕವಿ ಅಂದರೆ KS ನರಸಿಂಹಸ್ವಾಮಿಯವರು ಅಂತ ಅಡಿಗರು ಹೇಳಿದ್ದನ್ನು ನಾನಿಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀನಿ. ಹಾಗೂ KS ಅವರದ್ದು ಸವಿನುಡಿ ಚಿತ್ತಾರ ಅನ್ನುವಂಥ ಅದ್ಭುತವಾದ ಒಂದು ಮಾತನ್ನು ನಂತರದ ವಿಮರ್ಶೆ ಅವ್ರ ಬಗ್ಗೆ ಬರೆಯುತ್ತೆ. ಆ ನಂತರ ತೆರೆದ ಬಾಗಿಲು ಸಂಗ್ರಹಕ್ಕೆ ಬರೋಷ್ಟರಲ್ಲಿ ಬದುಕಿನ ಆಳವನ್ನು ಅನ್ವೇಷಣೆ ಮಾಡುವಂತಹ ಪ್ರೌಢ ಕವಿಯಾಗಿ KS ಪರಿಣಮಿಸಿದ್ದಾರೆ. KS ಅವರ ಗೀತೆಗಳಿಗೆ ಮನಸೋಲದವರೇ ಇಲ್ಲ. ಅವರ ಮೈಸೂರು ಮಲ್ಲಿಗೆ ಗೀತೆಗಳು ಈಗಲೂ ಜನಪ್ರಿಯ. ಆ ಗೀತೆಗಳನ್ನು ಅನುಸರಿಸಿ ಸಿನಿಮಾ ಕೂಡ ಬಂತು ಅನ್ನೋದನ್ನು ನಾವು ನೆನೀಬಹುದು. ಹೀಗೆ KS ತಮ್ಮ ಗೀತೆಗಳಿಂದ ಕರ್ನಾಟಕದ ಸಾಂಸ್ಕೃತಿಕ ವಲಯವನ್ನು ಸಂಪೂರ್ಣವಾಗಿ ಆವರಿಸಿದಂತಹ ಮನಮೋಹಕ ಕವಿ, ಹೃದಯದ ಕವಿಯವರು, ಕರುಳಿನ ಕವಿಯವರು. ಅಲ್ಲಿ ಬುದ್ಧಿಯ ಚಕಮಕಿಗಿಂತ ಹೆಚ್ಚಾಗಿ ಅಂತರಂಗದ ಸಲ್ಲಾಪಗಳು ಮುಖ್ಯವಾಗ್ತವೆ. ಹಾಗಾಗಿಯೇ ಕನ್ನಡದ ಎಲ್ಲ ರೀತಿಯ ಎಲ್ಲ ವರ್ಗದ ಸಾಹಿತ್ಯ ಪ್ರೇಮಿಗಳಿಗೂ KS ಪ್ರಿಯರಾದ ಕವಿಗಳು. ಪಂಡಿತರಿಗೆ ಹೇಗೆ ಪ್ರಿಯರೋ, ವಿಮರ್ಶಕರಿಗೆ ಹೇಗೆ ಪ್ರಿಯರೋ, ಹಾಗೆ ಜನಸಾಮಾನ್ಯರಿಗೂ KS ಬಹಳ ಪ್ರಿಯರಾದಂಥವು. ಒಂದು ಸಣ್ಣ ಪ್ರಸಂಗದಿಂದ ನನ್ನ ಈ ಮಾತುಗಳನ್ನು ಒಂದು ಸಣ್ಣ ಪ್ರಸಂಗದಿಂದ ನನ್ನ ಈ ಮೊದಲ ಆರಂಭಿಕ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಒಬ್ಬ ಭಿಕ್ಷುಕ ನರಸಿಂಹಸ್ವಾಮಿಯವರ ಕವಿತೆಯನ್ನು ಹಾಡಿ ಕೊನೆಗೆ ಅವರಿಂದಲೇ ಕಾಸು ಪಡಿತಾನಂತೆ. KS ಆ ಭಿಕ್ಷುಕನನ್ನು ಕೇಳ್ತಾರಂತೆ, ಅಪ್ಪ ಇದನ್ನು ಬರೆದವ್ರು ಯಾರು ಅಂತ. ಸ್ವಾಮಿ ನನಗೆ ಗೊತ್ತಿಲ್ಲ, ಆದರೆ ಇದು ನನಗೆ ಅನ್ನ ಕೊಡ್ತಾ ಇದೆ ಈ ಕವಿತೆ ಅಂತ. ಒಂದು ಕವಿತೆ
ಹಸಿದ ಹೊಟ್ಟಿಗೆ ಅನ್ನ ಕೊಡೋಕ್ಕೆ ಸಾಧ್ಯವಾದರೆ ಅದಕ್ಕಿಂತ ಶ್ರೇಷ್ಠವಾದ ಸಾರ್ಥಕವಾದ ಕವಿತೆ ಮತ್ತೊಂದಿಲ್ಲ ಅಂತ KS ಹೇಳ್ತಾರೆ. ಹೀಗೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದೇ ಕವಿತೆಯ ಉದ್ದೇಶ ಅಂತ ಹೇಳಿ ಬದುಕಿನ ನೋವು ನಲವುಗಳನ್ನು ಬಹಳ ಪ್ರೀತಿಯಿಂದ ಅಭಿವ್ಯಕ್ತಿ ಮಾಡಿದಂಥ ಕವಿ KS ನನ್ನ ಅಚ್ಚುಮೆಚ್ಚಿನ ಕವಿ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ಅದನ್ನೇ ನೆನೆಯುತ್ತ ನೀನು ಹಾಡಲು ನಾನು ಜತೆಗೂ ನುಡಿಸಿದೆ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ನೀನು ಹಾಡಿದ ರಾಗದಿಂಪಿಗೆ ತಳಿರ ತೂಗಿತು ಮಾಮರ. ನೀನು ಹಾಡಿದ ರಾಗದಿಂಪಿಗೆ ತಳಿರ ತೂಗಿತು ಮಾಮರ. ದೂರ ದೂರಕ್ಕೆ ಕೂಗಿ ಕೋಗಿಲೆ, ದೂರ ದೂರಕ್ಕೆ ಕೂಗಿ ಕೋಗಿಲೆ, ನವಿಲು ಬೀಸಿತು ಚಾಮರ. ನವಿಲು ಬೀಸಿತು ಚಾಮರ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ನೀನು ಹಾಡಿದೆ ನಾನು ನುಡಿಸಿದೆ, ಹಾಡು ಕರಗಿತು ಮೆಲ್ಲಗೆ. ನೀನು ಹಾಡಿದೆ ನಾನು ನುಡಿಸಿದೆ, ಹಾಡು ಕರಗಿತು ಮೆಲ್ಲಗೆ. ನೀನು ಹಾಡಿದೆ ಆ ನೀನು ಹಾಡಿದೆ ನಾನು ನುಡಿಸಿದೆ, ಹಾಡು ಕರಗಿತು ಮೆಲ್ಲಗೆ. ಕಂಪ ಸೂಸಿತು ತಂಪು ಗಾಳಿಗೆ, ಕಂಪ ಸೂಸಿತು ತಂಪು ಗಾಳಿಗೆ, ನಿನ್ನ ಹೆರಳಿನ ಮಲ್ಲಿಗೆ, ನಿನ್ನ ಹೆರಳಿನ ಮಲ್ಲಿಗೆ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಕಲಿಸಿದೆ. ಎಂದೋ ಕೇಳಿದ
ನಾನು ವೀಣೆಗೆ ಕಲಿಸಿದೆ. ಅದನ್ನೇ ನೆನೆಯುತ್ತ ನೀನು ಹಾಡಲು ನಾನು ಜೊತೆಗೂ ನುಡಿಸಿದೆ. ಎಂದೋ ಕೇಳಿದ ಒಂದು ಹಾಡನು ನಾನು ವೀಣೆಗೆ ಬೆಳ್ಳಿಗೆ ದೀಪ
ಬಿರುಸುಗಳಲ್ಲಿ ನಲಿವು ಮೂಡಿ ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ನಕ್ಷತ್ರಗಳಲ್ಲಿ ದೀಪಗಳ ಸಂದೇಶ ಥಳ ಥಳಿಸಲಿ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಮುತ್ತು ಕಡಲಿಗೆ ದೀಪ ಹಕ್ಕಿ ಗಾಳಿಗೆ ದೀಪ ಬೆಳಕಿನ ಅಸ್ತಿತ್ವವನೇ ಅಣಗಿಸುವ ಕತ್ತಲೆಗೆ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ನಾನು ಮೊದಲೇ ಹೇಳಿದಂತೆ ಕೆ.ಎಸ್.ನವರ ಕವಿತೆಗಳ ಬಹಳ ದೊಡ್ಡ ವಿಶೇಷವಿದ್ದರೆ ಆ ಕವಿತೆಗಳಲ್ಲಿ ಪುಂಖಾನುಪುಂಖವಾಗಿ ಬರುವಂತಹ ಸುಂದರವಾದ ಚಿತ್ರಮಾಲೆ, ಸಾಲಿಗೊಂದು ಚಿತ್ರ. ಹಾಗೆ ಅವರು ಚಿತ್ರಗಳನ್ನು ಕವಿತೆಯ ತುಂಬ ಚೆಲ್ಲಿರ್ತಾರೆ. ಮಲ್ಲಿಗೆಯ ಬಳ್ಳಿಯ ಕೆಳಗೆ ಮಲ್ಲಿಗೆ ಹೂ ಬೀಳೋ ಹಾಗೆ ಅವರ ಕವಿತೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಕೂಡ ಅತ್ಯಂತ ಸುಕುಮಾರವಾದ ಸುಂದರ ಚಿತ್ರಗಳನ್ನೇ ನಾವು ನೋಡುತ್ತೇವೆ. ಹೂವು ಬಳ್ಳಿಯ ದೀಪ ಅನ್ನುವಂಥ ಅತ್ಯಂತ ಕಲ್ಪನಾತ್ಮಕವಾದ ಚಿತ್ರಮಯವಾದ ಕವಿತೆಯಲ್ಲಿ ಹೀಗೆ ಚಿತ್ರಗಳ ಸೂರ್ಯನ್ನೇ ನರಸಿಂಹಸ್ವಾಮಿಯವರು ಮಾಡಿದ್ದಾರೆ. ಕೆ.ಎಸ್.ನ ಅವರ ಕವಿತೆಗಳಲ್ಲಿ ಸವಿನುಡಿ ಚಿತ್ತಾರ ಅತ್ಯದ್ಭುತ ಅನ್ನುವಂಥ ವಿಮರ್ಶೆಗೆ ಇದು ಸಾರ್ಥಕವಾದ ಸಾಕ್ಷಿಯಾದಂಥ ಕವಿತೆ. ಚಿತ್ರಗಳ ಮನೋಹರವಾದ ಚೆಲುವು, ಸವಿನುಡಿ ಚಿತ್ತಾರ ಈ ಕವಿತೆಯ ಉದ್ದಕ್ಕೂ ಕಾಣಿಸ್ತಾ ಇದೆ. ಹಾಗೆ ಮನಸ್ಸಿಗೆ ಕಣ್ಣಿಗೆ ಇಷ್ಟವಾಗುವ ಕಿವಿಗೆ ಹಿತವಾಗುವ ಚಿತ್ರ ಕಟ್ಟಿಕೊಡ್ತಲೇ ಇದ್ದಕ್ಕಿದ್ದ ಹಾಗೆಯೇ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಅನ್ನುವಂಥ ಮೈ ಝುಮ್ಮೆನಿಸುವ ಚಿತ್ರವನ್ನು ಕೂಡ ಅವರು ಕಟ್ಟಿಕೊಟ್ಟಿರ್ತಾರೆ. ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ಅಕ್ಷರಗಳಲ್ಲಿ, ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ಅಕ್ಷರಗಳಲ್ಲಿ ದೀಪಗಳ ಸಂದೇಶ ಥಳಥಳಿಸಲಿ. ಇದು ಕೆ.ಎಸ್.ನವರ ಕಾವ್ಯದ ಪ್ರಧಾನ ಆಶಯ. ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ಅಕ್ಷರಗಳಲ್ಲಿ ದೀಪದ ಸಂದೇಶ ಯಾವಾಗಲೂ ಜನಗಳಿಗೆ ತಲುಪಲಿ ಅಂತ ಆಸೆ ಪಡುವ, ಕನಸು ಕಾಣುವ
ಆಶಯ ಪ್ರಧಾನವಾದ ಕವಿತೆ KS ದಾಮತ್ತು. ದೀಪ 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 ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ, ಹುಲಿಯ ಕಣ್ಣಿನ ದೀಪ. ಕಾಡಿನಲ್ಲಿ ಕಾಡಿನಲ್ಲಿ ಹುಲಿಯ ಕಣ್ಣಿನ ದೀಪ. ಎಲ್ಲೆಲ್ಲೂ ದೀಪ ದೀಪ ದೀಪ. ಮುತ್ತು ಕಡಲಿಗೆ ದೀಪ, ಹಕ್ಕಿ ಗಾಳಿಗೆ ದೀಪ. ಮುತ್ತು ಕಡಲಿಗೆ ದೀಪ, ಹಕ್ಕಿ ಗಾಳಿಗೆ ದೀಪ. ಗ್ರಹ ತಾರೆಗಳ ದೀಪ, ಗ್ರಹ ತಾರೆಗಳ ದೀಪ. ಬಾನಿನಲ್ಲಿ ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿಗೆ ದೀಪ. ಸಹನೆ ಅನುಭವ ದೀಪ ಬದುಕಿನಲ್ಲಿ. ಎಲ್ಲೆಲ್ಲೂ ದೀಪ ದೀಪ ದೀಪ. ಮುನಿಸು ಒಲವಿಗೆ ದೀಪ, ಉನಿಸು ಒಡಲಿಗೆ ದೀಪ. ಮುನಿಸು ಒಲವಿಗೆ ದೀಪ, ಉನಿಸು ಒಡಲಿಗೆ ದೀಪ. ಕರುಣೆ ನಂದ ದೀಪ, ಕರುಣೆ ನಂದ ದೀಪ. ಲೋಕದಲ್ಲಿ ತೋರಣನ ತಳಿರಲ್ಲಿ, ತೋರಣನ ತಳಿರಲ್ಲಿ. ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ, ಬಾಣ ಬಿರುಸುಗಳಲ್ಲಿ. ನಲಿವು ಚೆಲುವು ನೋಡಿ. ಎಲ್ಲೆಲ್ಲೂ ದೀಪ ದೀಪ ದೀಪ. ಕತ್ತಲೆಯ ಪುಟಗಳಲ್ಲಿ, ಬೆಳಕಿನ ನಕ್ಷತ್ರದಲ್ಲಿ. ದೀಪಗಳ ಸಂದೇಶ ಥಳಥಳಿಸಲಿ. ಬೆಳಕಿನ ಅಸ್ತಿತ್ವವನ್ನೇ ಅಣಕಿಸುವ ಕತ್ತಲೆಗೆ
ಎಲ್ಲಕ್ಕೆ ಶುಭ ಕೋರಲಿ. ದೀಪಂ ಜ್ಯೋತಿ ಪರಬ್ರಹ್ಮಂ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ದೀಪಂ ವಿಶ್ವತಮೋ ವಹ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ದೀಪೇನ ಸಾಧ್ಯತೆ ಸರ್ವಂ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಸಂಧ್ಯಾ ದೀಪಂ ನಮೋಸ್ತುತೇ. ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಕಾಡಿನಲ್ಲಿ. ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಕಾಡಿನಲ್ಲಿ. ಮುತ್ತು ಕಡಲಿಗೆ ದೀಪ ಮುತ್ತು ಕಡಲಿಗೆ ದೀಪ. ಹಕ್ಕಿ ಗಾಳಿಗೆ ದೀಪ ಮುತ್ತು ಕಡಲಿಗೆ ದೀಪ. ಹಕ್ಕಿ ಗಾಳಿಗೆ ದೀಪ. ಗ್ರಹ ತಾರೆಗಳ ದೀಪ ಬಾನಿನಲ್ಲಿ. ಗ್ರಹ ತಾರೆಗಳ ದೀಪ ಬಾನಿನಲ್ಲಿ. ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಕಾಡಿನಲ್ಲಿ. ಬಲ್ಮೆ ತೋಳಿಗೆ ದೀಪ ದುಡಿಮೆ ಬೆವರಿನ ದೀಪ. ಬಲ್ಮೆ ತೋಳಿಗೆ ದೀಪ ದುಡಿಮೆ ಬೆವರಿನ ದೀಪ. ಸಹನೆ ಅನುಭವ ದೀಪ ಬದುಕಿನಲ್ಲಿ. ಸಹನೆ ಅನುಭವ ದೀಪ ಬದುಕಿನಲ್ಲಿ. ಸಹನೆ ಅನುಭವ ದೀಪ ಬದುಕಿನಲ್ಲಿ. ಮುನಿಸು ಒಲವಿಗೆ ದೀಪ ಮುನಿಸು ಒಡಲಿಗೆ ದೀಪ. ಮುನಿಸು ಒಲವಿಗೆ ದೀಪ ಮುನಿಸು ಒಡಲಿಗೆ ದೀಪ. ಕರುಣೆ ನಂದ ದೀಪ ಲೋಕದಲ್ಲಿ. ಕರುಣೆ ನಂದ ದೀಪ ಲೋಕದಲ್ಲಿ. ಕರುಣೆ ನಂದ ದೀಪ ಲೋಕದಲ್ಲಿ. ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ. ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಕಾಡಿನಲ್ಲಿ. ತೋರಣನ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ. ತೋರಣನ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ. ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ನಕ್ಷತ್ರಗಳಲ್ಲಿ. ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ನಕ್ಷತ್ರಗಳಲ್ಲಿ. ದೀಪಗಳ ಸಂದೇಶ ಥಳಿಥಳಿಸಲಿ. ದೀಪ
ಆಕಾಶ ಥಳಿಸಳಿಸಲಿ. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಕಾಡಿನಲ್ಲಿ. ಬೆಳಕಿನ ಅಸ್ತಿತ್ವವನೇ ಅಣಕಿಸುವ ಕತ್ತಲೆಗೆ, ಬೆಳಕಿನ ಅಸ್ತಿತ್ವವನೇ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ, ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ. ದೀಪಾವಳಿಯ ಜ್ಯೋತಿ, ದೀಪಾವಳಿಯ ಜ್ಯೋತಿ, ದೀಪಾವಳಿಯ ಜ್ಯೋತಿ, ದೀಪಾವಳಿಯ ಜ್ಯೋತಿ. ಅಭಯ ಹಸ್ತವನೆತ್ತಿ, ಅಭಯ ಹಸ್ತವನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ, ಶುಭ ಕೋರಲಿ, ಶುಭ ಕೋರಲಿ. ನನ್ನ ನೆಲೆ ಕೆ ಎಸ್ ನರಸಿಂಹಸ್ವಾಮಿಯವರ ಮ್ಯಾನಿಫೆಸ್ಟೋ ಕವಿತೆ ಅಂತ ಕರೀಬಹುದು. ತಮ್ಮ ಕವಿತೆಯ ಧ್ಯೇಯ ಏನು, ಉದ್ದೇಶ ಏನು, ಮಾರ್ಗ ಯಾವುದು, ಗುರಿ ಯಾವುದು, ಇದನ್ನು ಬಹಳ ಸುಂದರವಾದ ಹೇಳಿಕೆಗಳ ಮೂಲಕ ಈ ಕವಿತೆಯಲ್ಲಿ ಕೆ ಎಸ್ನ ಚಿತ್ರಿಸಿದ್ದಾರೆ. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು, ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು, ಯಾವುದು ಮಾನವ ಲೋಕದ ಋಣವೋ ಅದಾಗಲಿ ನನ್ನುಸಿರು. ಹೀಗೆ ಪ್ರತಿ ಸ್ಟ್ಯಾಂಡ್ಸ್ದಲ್ಲೂ ಕೂಡ ನನ್ನ ಗುರಿ ಏನಾಗಬೇಕು ಅನ್ನೋದನ್ನು ಚಿತ್ರಿಸ್ತಾ ಹೋಗಿದ್ದಾರೆ ನರಸಿಂಹಸ್ವಾಮಿಯವರು. ಈ ಪದ್ಯದ ಕೊನೆಯ 4 ಸಾಲುಗಳಂತೂ ಅತ್ಯಂತ ಮನಮೋಹಕವಾದವು. ಯಾವುದು ನಕ್ಕರೆ ಮಾತೇ ಹೊಳೆಯದು ಅದಾಗಲಿ ನನ್ನ ಸಿರಿ, ಯಾವುದು ನಕ್ಕರೆ ಮಾತೇ ಹೊಳೆಯದು ಅದಾಗಲಿ ನನ್ನ ಸಿರಿ, ಯಾವುದು ನೊಂದರೆ ಏನೂ ಉಳಿಯದೋ ಅದಾಗಲಿ ನನ್ನ ಗುರಿ. ಎಂಥ ಕೊನೆ ಆ ಪದ್ಯ! ಈ ಅಮೂರ್ತವಾದ ಭೂತಾಯಿಯನ್ನು ಕುರಿತದ್ದೋ, ದೈವವನ್ನು ಕುರಿತಿದ್ದೋ, ಅಥವಾ ಜೀವನ ಚೇತನ ಶಕ್ತಿಯನ್ನು ಕುರಿತದ್ದೋ ಆದಂಥ ವ್ಯಕ್ತಿಯನ್ನು, ಶಕ್ತಿಯನ್ನು ಕೀರ್ತಿಸುವ ಈ ಸಾಲುಗಳು ಅಮೂರ್ತಕ್ಕೆ ಮೂರ್ತ ರೂಪವನ್ನು ಕಟ್ಟಿಕೊಡುವಂಥದ್ದು. ಅಂಥ ಸಾಲುಗಳನ್ನು ಕೆ ಎಸ್ನ ಅಂತ ಕವಿ ಮಾತ್ರ ಬರೆಯಬಲ್ಲರು. ಯಾವುದು ನಿಜವೋ ಯಾವುದು ಗುಣವೋ, ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು, ಅದಾಗಲಿ ನನ್ನ ಗುರು. ಯಾವುದು ಮಾನವ ಲೋಕದ ಋಣವೋ ಅದಾಗಲಿ ನನ್ನುಸಿರು. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲಿ ನನ್ನ ಗುರು. ಯಾವುದಿಹವೋ
ಬಂಧನವೋ ಭ್ರಾಂತಿಯೋ ಆದಾಗಲೇ ನನ್ನ ನೆಲೆ. ಯಾವುದಿಹವೋ ಬಂಧನವೋ ಭ್ರಾಂತಿಯೋ ಆದಾಗಲೇ ನನ್ನ ನೆಲೆ. ಯಾವುದನುಭವದ ಸಹಜ ಕ್ರಾಂತಿಯೋ ಆದಾಗಲೇ ನನ್ನ ಕಲೆ. ಅದಾಗಲೇ ನನ್ನ ಕಲೆ. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲೇ ನನ್ನ ಗುರು. ಯಾವುದ ಭೀತ ಹೃದಯ ಶಾಂತಿಯೋ ಅದಾಗಲೇ ನನ್ನ ನೆರೆ. ಯಾವುದ ಭೀತ ಹೃದಯ ಶಾಂತಿಯೋ ಅದಾಗಲೇ ನನ್ನ ನೆರೆ. ಯಾವುದನಾದಿ ಸೃಷ್ಟಿ ಕಾಂತಿಯೋ ಅದಾಗಲೇ ನನ್ನ ದೊರೆ. ಅದಾಗಲೇ ನನ್ನ ದೊರೆ. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲೇ ನನ್ನ ಗುರು. ಯಾವುದು ನಕ್ಕರೆ ಮಾತೆ ಹೊಳೆಯದೋ ಅದಾಗಲೇ ನನ್ನ ಸಿರಿ. ಯಾವುದು ನಕ್ಕರೆ ಮಾತೆ ಹೊಳೆಯದೋ ಅದಾಗಲೇ ನನ್ನ ಸಿರಿ. ಯಾವುದು ನೊಂದರೆ ಏನೂ ಉಳಿಯದೋ ಅದಾಗಲೇ ನನ್ನ ಗುರಿ. ಯಾವುದು ನೊಂದರೆ ಏನೂ ಉಳಿಯದೋ ಅದಾಗಲೇ ನನ್ನ ಗುರಿ. ಅದಾಗಲೇ ನನ್ನ ಗುರಿ. ಯಾವುದು ನಿಜವೋ ಯಾವುದು ಗುಣವೋ ಯಾವುದು ನಿಜವೋ ಯಾವುದು ಗುಣವೋ ಅದಾಗಲೇ ನನ್ನ ಗುರು. ಅದಾಗಲೇ ನನ್ನ ಗುರು. ಯಾವುದು ಮಾನವ ಲೋಕದ ಋಣವೋ ಅದಾಗಲೇ ನನ್ನುಸಿರು. ಯಾವುದು ನಿಜವೋ ಯಾವುದು ಗುಣವೋ ಅದಾಗಲೇ ನನ್ನ ಗುರು. ಅದಾಗಲೇ ನನ್ನ ಗುರು. ಅದಾಗಲೇ ನನ್ನ ಗುರು. ಆಸೆ, ಪ್ರೀತಿ, ಅರಿವು ಈ ಮೂರು ಕಲ್ಪನೆಗಳನ್ನು ಇಟ್ಕೊಂಡು ಒಂದು ಪದ್ಯವನ್ನು ನರಸಿಂಹಸ್ವಾಮಿಯವರು ಬರೀತಾರೆ. ಮನುಷ್ಯನ ಚಲನೆಗೆ, ಬದುಕಿನ ಮುಂದುವರಿಕೆಗೆ ಬಹಳ ಮುಖ್ಯವಾದಂಥ ಒಂದು ಕಲ್ಪನೆ ಎಂದರೆ ಆಸೆ. ಆಸೆ ಇಲ್ಲದೆ ಜೀವನ ಸಾಗದು. ಆಸೆಯೇ ದುಃಖಕ್ಕೆ ಮೂಲ ಅನ್ನುವ ಮಾತನ್ನು ಬುದ್ಧ ಹೇಳ್ತಾನಲ್ಲ, ಆದರೆ ನರಸಿಂಹಸ್ವಾಮಿ ಹೇಳ್ತಾರೆ ಆಸೆಯೇ ಬದುಕಿಗೆ ಮೂಲ ಅಂಥೇಳಿ. ಅಂದರೆ ಆಸೆಯ ಮೂಲಕ ನಾವು ಹೊಸ ಹೊಸ ಸುಂದರ ಕನಸುಗಳನ್ನು ಕಟ್ಕೊಳ್ತಾ ಹೋಗ್ತೀವಿ. ಆದರೆ ಅದು ಇತಿಮಿತಿಯ ಆಸೆ ಆಗಿರಬೇಕಾಗಿತ್ತು. ಯಾವ ಆಸೆ ದುರಾಸೆ ಆಗುತ್ತೋ ಆಗ ಅದು ದುರಂತಕ್ಕೆ ಕಾರಣವಾಗುತ್ತೆ. ಆಸೆಯು ಇತಿಮಿತಿಯಲ್ಲಿದ್ದಾಗ ಅದು ಸಾರ್ಥಕವಾದ ಬದುಕಿನ ಕಡೆ ಮನುಷ್ಯ ಜನಾಂಗವನ್ನು ಕರೆಸ್ಕೊಂಡು ಹೋಗುತ್ತೆ ಅನ್ನೋದು KS ನವರ ಕಲ್ಪನೆ. ಪ್ರೀತಿ ಮತ್ತು ಅರಿವು ಇದೆಯಲ್ಲ, ಇವೆರಡು ವಿರುದ್ಧ ಮೌಲ್ಯಗಳಲ್ಲ. ಒಂದು, ನಾವು ಕಷ್ಟಪಟ್ಟು ಶ್ರಮವಹಿಸಿ ಬುದ್ಧಿಜನ್ಯವಾದಂಥ ಅರಿವನ್ನು ಪಡೆಯುವುದು. ಇನ್ನೊಂದು, ಸಹಜವಾಗಿ ಹೃದಯದಿಂದ ಉಕ್ಕುವಂತಹ ಸದ್ಭಾವದ ಪ್ರೀತಿ ಎನ್ನುವಂಥ ಕಲ್ಪನೆ. ಈ ಅರಿವು ಮತ್ತು ಪ್ರೀತಿಗಳಲ್ಲಿ ಯಾವುದು ಮೂಲ, ಯಾವುದಕ್ಕೆ ಆಧಾರ ಅಂದರೆ KS ಹೇಳ್ತಾರೆ,
ಪ್ರೀತಿಯೇ ಅರಿವಿಗೆ ಆಧಾರ. ಪ್ರೀತಿಸೋದಕ್ಕೆ ಶುರು ಮಾಡಿದ ಮೇಲೆ, ಯಾವಾಗ ನಾವು ಪ್ರೀತಿಸೋದಕ್ಕೆ ಶುರು ಮಾಡ್ತೀವೋ ಆಗ ಪರಸ್ಪರ ಅರಿವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೀತಿ ಅಂತನ್ನೋದು ಬದುಕಿನ ವಿಸ್ತಾರವನ್ನು ಅರಿವಿನಲ್ಲಿ ಪಡೆಯುತ್ತೆ. ಅದರಿಂದ ಪ್ರೀತಿಯೇ ಎಲ್ಲದಕ್ಕೂ ಆಧಾರ ಅಂತ ಅವರು ಹೇಳ್ತಾರೆ. ಒಲವು, ಪ್ರೀತಿ ಎನ್ನುವ ಮಾತುಗಳನ್ನು ಅದು ಎಷ್ಟು ಸಾರಿ ಬಳಸಿದ್ದವರು KS ನಾವರು. ಅವರಿಗೆ ಅತ್ಯಂತ ಪ್ರಿಯವಾದ ಮಾತುಗಳು ಪ್ರೀತಿ, ಒಲವು, ವಾತ್ಸಲ್ಯ, ಕರುಣೆ, ಸಹಾನುಭೂತಿ. ಆ ಎಲ್ಲ ಮೌಲ್ಯಗಳನ್ನು, ಧನಾತ್ಮಕ ಮೌಲ್ಯಗಳನ್ನು ಚಿತ್ರವತ್ತಾಗಿ ಕಟ್ಟಿಕೊಡ್ತಾರೆ. ಅರಿವಿಗಿಂತ ಮೊದಲು ಪ್ರೀತಿ ಅನ್ನುವ ಅದ್ಭುತವಾದ ಕಾಣಿಕೆಯನ್ನು ನಾವು ಈ ಪದ್ಯದಲ್ಲಿ ನೋಡಬಹುದು. ಅರಿವಿಗಿಂತ ಮೊದಲು ಪ್ರೀತಿ ಒದಗಿ ಬರುವುದರ ರೀತಿ. ಅರಿವಿಗಿಂತ ಮೊದಲು ಪ್ರೀತಿ ಒದಗಿ ಬರುವುದರ ರೀತಿ. ಆಸೆಯಿಂದ ಪ್ರೀತಿ, ಆಸೆಯಿಂದ ಪ್ರೀತಿ, ಆಸೆಯಿಂದ ಪ್ರೀತಿ ಎಂದು ನನ್ನ ಚಳುವಳಿ. ಆಸೆಯಿಂದ ಪ್ರೀತಿ ಎಂದು ನನ್ನ ಕಳಕಳಿ. ಎಲ್ಲ ಹಸಿರು ಮಣ್ಣಿನಾಸೆ, ಎಲ್ಲ ಹಸಿರು ಮಣ್ಣಿನಾಸೆ, ಎಲ್ಲ ಹಸಿರು ಮಣ್ಣಿನಾಸೆ, ಎಲ್ಲ ಹಸಿರು ಮಣ್ಣಿನಾಸೆ, ಎಲ್ಲ ಹಸಿರು ಮಣ್ಣಿನಾಸೆ. ಹೂವು ಹಸಿರ ತುಂಬಿದಾಸೆ, ಹೂವು ಹಸಿರ ತುಂಬಿದಾಸೆ, ಹೂವು ಹಸಿರ ತುಂಬಿದಾಸೆ. ಎಲ್ಲ ಹಸಿರು ಮಣ್ಣಿನಾಸೆ, ಹೂವು ಹಸಿರು ತುಂಬಿದಾಸೆ. ಹಣ್ಣು ತೆರೆದ ಹೂವಿನಾಸೆ, ಹಣ್ಣು ತೆರೆದ ಹೂವಿನಾಸೆ. ಆಸೆ 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 ನೆಲದ ಬಳುವಳಿ. ಆಸೆ 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 ನೆಲದ ಬಳುವಳಿ. ಆಸೆಯಿಂದ ಪ್ರೀತಿ ಎಂದು ನನ್ನ ಚಳುವಳಿ. ಆಸೆಯಿಂದ ಪ್ರೀತಿ ಎಂದು ನನ್ನ ಕಳಕಳಿ. ತಾರೆಯಾಗಿ ಮಿನುಗುವಾಸೆ, ತಾರೆಯಾಗಿ ಮಿನುಗುವಾಸೆ, ತಾರೆಯಾಗಿ ಮಿನುಗುವಾಸೆ, ತಾರೆಯಾಗಿ ಮಿನುಗುವಾಸೆ. ಚಂದ್ರನಾಗಿ ಉರಿಯುವಾಸೆ, ಚಂದ್ರನಾಗಿ ಉರಿಯುವಾಸೆ, ಚಂದ್ರನಾಗಿ ಉರಿಯುವಾಸೆ, ಚಂದ್ರನಾಗಿ ಉರಿಯುವಾಸೆ, ಚಂದ್ರನಾಗಿ ಉರಿಯುವಾಸೆ. ತಾರೆಯಾಗಿ ಮಿನುಗುವಾಸೆ, ಚಂದ್ರನಾಗಿ ಉರಿಯುವಾಸೆ. ಅದು ಆಸೆ 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 ನೆಲದ ಬಳುವಳಿ. ಆಸೆ 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 ನೆಲದ ಬಳುವಳಿ. ಆಸೆಯಿಂದ ಪ್ರೀತಿ ಎಂದು ನನ್ನ ಚಳುವಳಿ. ಆಸೆಯಿಂದ ಪ್ರೀತಿ ಎಂದು ನನ್ನ ಕಳಕಳಿ.
ಜಲಗಳ ಕಲ್ಪನೆಗಳ ಜೀವಭಾವ ನಟಿಯ ತುಟಿಯ ಕಿರುನಗೆ ಮೀನ್ಗರಿಗಳಿಂದ ಬಾಹುಲತೆಯ ಸೆರೆಗಳಿಂದ ಹರುಷದಿಂದ ಕೊರಗಿನಿಂದ ನೆಲ ಜಲಗಳ ಕಲ್ಪನೆಗಳ ಜೀವಭಾವ ನಟಿಯ ತುಟಿಯ ಕಿರುನಗೆ ಮೀನ್ಗರಿಗಳಿಂದ ಬಾಹುಲತೆಯ ಸೆರೆಗಳಿಂದ ಹರುಷದಿಂದ ಕೊರಗಿನಿಂದ ಎಲ್ಲ ಬೀದಿ ಮೂಲೆಗಳಲ್ಲಿ ಸರಿವ ಗಾಳಿ ಧೂಳಿನಿಂದ ಬಿಡಿಸಿಕೊಂಡು ಮೇಲೇರುವ ಅರಿವು ಆಸೆಯೇ ಮೇಲೇರುವ ಅರಿವು ಆಸೆಯೇ ಎಷ್ಟು ಹೊತ್ತು ಬಾನೊಳಿರಲಿ ಕಡೆಗೆ ನೀರ ಬಾಣದಂತೆ ಮೈ ತುಡುಕುವ ಪ್ರಾಣದಂತೆ ಮೈ ತುಡುಕುವ ಪ್ರಾಣದಂತೆ ಭೂಮಿಗಿಳಿದೆ ಇಳಿಯಬೇಕು ಬಾಣದಂತೆ ಭೂಮಿಗಿಳಿದೆ ಇಳಿಯಬೇಕು ಇದು ಆಸೆಯೇ ಅರಿವಿಗಿಂತ ಮೊದಲು ಪ್ರೀತಿ ಒದಗಿ ಬರುವುದರ ರೀತಿ ಆಸೆಯಿಂದ ಪ್ರೀತಿ ಆಸೆಯಿಂದ ಪ್ರೀತಿ ಆಸೆಯಿಂದ ಪ್ರೀತಿ ಎಂದು ನನ್ನ ಚಳುವಳಿ ಆಸೆಯಿಂದ ಪ್ರೀತಿ ಎಂದು ನನ್ನ ಕಳಕಳಿ ಅರಿವ ಹಿಂದೆ ಪ್ರೀತಿ ಪ್ರೀತಿ ಹಿಂದೆ ಆಸೆ ಆಸೆ ಪ್ರೀತಿ ಅರಿವು ಅವಿಭಾಜ್ಯ ತ್ರಿವಳಿ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ
ಮುನಿಸು ಒಲವಿಗೆ ದೀಪ ಉಣಿಸು ಒಡಲಿಗೆ ದೀಪ ಮುನಿಸು ಒಲವಿಗೆ ದೀಪ ಉಣಿಸು ಒಡಲಿಗೆ ದೀಪ ಕರುಣೆ ನಂದ ದೀಪ ಲೋಕದಲ್ಲಿ ಕರುಣೆ ನಂದ ದೀಪ ಲೋಕದಲ್ಲಿ ಲೋಕದಲ್ಲಿ ಹೂವು ಬಳ್ಳಿಗೆ ದೀಪ ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ ಹೂವು ಬಳ್ಳಿಗೆ ದೀಪ ಕತ್ತಲೆಯ ಪುಟಗಳಲ್ಲಿ ಬೆಳಕಿ ನಕ್ಷತ್ರಗಳಲ್ಲಿ ಕತ್ತಲೆಯ ಪುಟಗಳಲ್ಲಿ ಬೆಳಕಿ ನಕ್ಷತ್ರಗಳಲ್ಲಿ ದೀಪಗಳ ಸಂದೇಶ ಥಳಿ ಥಳಿಸಲಿ ದೀಪಗಳ ಸಂದೇಶ ಥಳಿ ಥಳಿಸಲಿ ದೀಪಗಳ ಸಂದೇಶ ಥಳಿ ಥಳಿಸಲಿ ಹೂವು ಬಳ್ಳಿಗೆ ದೀಪ ಬೆಳಕಿನ ಸ್ಥಿತ್ವವನೇ ಅಣಕಿಸುವ ಕತ್ತಲಿಗೆ ಬೆಳಕಿನ ಸ್ಥಿತ್ವವನೇ ಅಣಕಿಸುವ ಕತ್ತಲಿಗೆ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ ತಕ್ಕ ಉತ್ತರವಲ್ಲಿ ಕೇಳಿ ಬರಲಿ ಕೇಳಿ ಬರಲಿ ಹೂವು ಬಳ್ಳಿಗೆ ದೀಪ ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ KS ಅವರ ಪ್ರಕಾರ ಬದುಕಿನಲ್ಲಿ ಸುಖ ಇದೆ, ದುಃಖನೂ ಇದೆ. ಆದರೆ ದುಃಖವನ್ನು ಮಾತ್ರ ಬಿಚ್ಚಿಡುವುದು ಕವಿತೆಯ ಉದ್ದೇಶ ಅಲ್ಲ. ಸುಖದ ಗಳಿಗೆಗಳನ್ನು, ಸಂತೋಷದ ಕ್ಷಣಗಳನ್ನು, ಆನಂದದ ಅದ್ಭುತ ಕ್ಷಣಗಳನ್ನು ಜನತೆಗೆ ಒದಗಿಸುವುದು ಕೂಡ ಕವಿತೆಯ ಮುಖ್ಯ ಕರ್ತವ್ಯ. ಕೇವಲ ಸಂಕಟವನ್ನು ಕುರಿತು ಮಾತ್ರ ಯಾಕೆ ಬರೀಬೇಕು, ಯಾಕೆ ಸುಖವನ್ನು ಕುರಿತು ಬರೆಯಬಾರದು, ಯಾಕೆ ಆನಂದವನ್ನು ಕುರಿತು ಬರೆಯಬಾರದು ಅಂತ ಹೇಳಿ KS ಪ್ರಶ್ನೆ ಮಾಡ್ತಾರೆ.
ಎಲ್ಲರಿಗೂ ಕವಿತೆ ಒಳಿತನ್ನು ಬಯಸಿರಿ ಅಂತ KS ನಾವರ ಕವಿತೆ ಸದಾ ಹಾರೈಸುತ್ತೆ. ಅದು ಕೇವಲ ಒಂದು ಕುಟುಂಬದ ಸೀಮಿತ ಜಗತ್ತಲ್ಲ, ಸಕಲ ಜಗತ್ತನ್ನು, ಸಕಲ ಜೀವರಾಶಿಯನ್ನು ಹಿತದಿಂದ ನೋಡ್ತಾ, ಕರುಣೆಯಿಂದ ನೋಡ್ತಾ, ಅನುಕಂಪೆಯಿಂದ ನೋಡ್ತಾ, ಎಲ್ಲರಿಗೂ ಹಿತವನ್ನು ಬಯಸಲಿ ಕವಿತೆ ಅಂತ ಹೇಳಿ ಬಯಸುವಂತಹ ಕವಿತೆ KS ನಾವರ ಕವಿತೆ. ಅದಕ್ಕೇ GS ಶಿವರುದ್ರಪ್ಪನವರು ಅವರ ಕವಿತೆ ಬಗ್ಗೆ ಹೇಳ್ತಾರೆ, ಕುಟುಂಬ ಕಲ್ಯಾಣ ಕಾಳಜಿ ಇರುವಂತಹ ಅದ್ಭುತವಾದ ಕವಿ KS ನ ಅಂತ ಹೇಳಿ. ನಿಜ, ಅದು ಸರ್ವರ ಹಿತವನ್ನು ಬಯಸುವಂತಹ ಕವಿತೆಯನ್ನು KS ನ ತಮ್ಮ ಬದುಕಿನಲ್ಲಿ ಕಟ್ಟಿಕೊಡ್ತಾ ಹೋದರು. ಎಲ್ಲರಿಗೊಳಿತನು ಬಯಸಲಿ ಕವನ, ನೋವೋ ನಲಿವೋ ಬಂದುದು ಬರಲೆಂದು, ಗಳಿಕೆಯನ್ನೆಲ್ಲರೂ ಸವಿಯಲಿ ಎಂದು, ನೆಮ್ಮದಿಯುಕ್ಕಲಿ ಎಲ್ಲರಿಗೆಂದು, ಪ್ರೀತಿಗೆ ಶಾಂತಿಗೆ ಜಯವಿರಲೆಂದು, ಎಲ್ಲರಿಗೊಳಿತನು ಬಯಸಲಿ ಕವನ. ಭೇದವನರಿಯದು ನೀಲಿಯ ಗಗನ, ಭೇದವನರಿಯದು ನೀಲಿಯ ಗಗನ, ಒಂದೇ ಮಣ್ಣಿನಿಂದೆಲ್ಲರ ಜನನ, ಒಂದೇ ಮಣ್ಣಿನಿಂದೆಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ, ನೋವೋ ನಲಿವೋ, ನೋವೋ ನಲಿವೋ, ನೋವೋ ನಲಿವೋ ಬಂದದು ಬರಲೆಂದು, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಅಡ್ಡಗೋಡೆಗಳನ್ನೊಡೆಯುತ್ತ ನಡೆದು, ಬಡವ ಬಲ್ಲಿದರು ಹಿತದಲ್ಲಿ ಕಲೆತು, ಅಡ್ಡಗೋಡೆಗಳನ್ನೊಡೆಯುತ್ತ ನಡೆದು, ಬಡವ ಬಲ್ಲಿದರು ಹಿತದಲ್ಲಿ ಕಲೆತು, ಸೋದರರೆಲ್ಲರೂ ಒಟ್ಟಿಗೆ ದುಡಿದು, ಸೋದರರೆಲ್ಲರೂ ಒಟ್ಟಿಗೆ ದುಡಿದು, ಗಳಿಕೆಯನ್ನೆಲ್ಲರೂ ಸವಿಯಲಿ ಎಂದು, ಗಳಿಕೆಯನ್ನೆಲ್ಲರೂ ಸವಿಯಲಿ ಎಂದು, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಲಭಿಸಲೆಲ್ಲರಿಗೂ ನಿಲ್ಲಲು ನೆರಳು, ಎಲ್ಲ ಮಕ್ಕಳಿಗೂ ಒಳ್ಳೆಯ ಹಾಲು, ಲಭಿಸಲೆಲ್ಲರಿಗೂ ನಿಲ್ಲಲು ನೆರಳು, ಎಲ್ಲ ಮಕ್ಕಳಿಗೂ ಒಳ್ಳೆಯ ಹಾಲು,
ಹೊಂಬಿಸಿಲಿಳಿಯಲಿ ಎಲ್ಲರ ಮೇಲೂ, ಹೊಂಬಿಸಿಲಿಳಿಯಲಿ ಎಲ್ಲರ ಮೇಲೂ, ನೆಮ್ಮದಿಯುಕ್ಕಲಿ ಎಲ್ಲರಿಗೆಂದಲಿ ಎಲ್ಲರಿಗೆಂದು, ನೆಮ್ಮದಿಯುಕ್ಕಲಿ ಎಲ್ಲರಿಗೆಂದಲಿ ಎಲ್ಲರಿಗೆಂದು, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಭೂಮಿಯ ಕರುಣೆಗೆ ಮಿತಿರದೆಂದು, ಎಲ್ಲರ ದುಡಿಮೆಗೆ ಫಲವಿಹುದೆಂದು, ಭೂಮಿಯ ಕರುಣೆಗೆ ಮಿತಿಯಿರದೆಂದು, ಎಲ್ಲರ ದುಡಿಮೆಗೆ ಫಲವಿಹುದೆಂದು, ನಾಳೆಯ ಬಾಗಿಲು ನಂದನವೆಂದು, ನಾಳೆಯ ಬಾಗಿಲು ನಂದನವೆಂದು, ಪ್ರೀತಿಗೆ ಶಾಂತಿಗೆ ಜಯವಿರಲೆಂದು, ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಎಲ್ಲರಿಗೊಳಿತನು ಬಯಸಲಿ ಕವನ, ಎಲ್ಲರಿಗೊಳಿತನು ಬಯಸಲಿ ಕವನ. ಕೆ.ಎಸ್. ನರಸಿಂಹಸ್ವಾಮಿಯವರು ಹೊಸ ಜನಾಂಗದೊಂದಿಗೆ ಸದಾ ಸಂವಾದ ಮಾಡ್ತಾ ಅನೇಕ ಪದ್ಯಗಳನ್ನು ಬರೆದಿದ್ದಾರೆ. ಅಂಥ ಪದ್ಯಗಳಲ್ಲಿ ತರುಣ ಮಿತ್ರನಿಗೆ ಅನ್ನುವಂಥ ಪದ್ಯ ಕೂಡ ಒಂದು ಮತ್ತು ಮುಖ್ಯವಾದದ್ದು. ಬಹಳ ದೊಡ್ಡ ಪದ್ಯವೇನಲ್ಲ, 13 ಸಾಲಿನ ಪದ್ಯ. ಅದರಲ್ಲಿ ಮೊದಲ 4 ಸಾಲುಗಳು ಹೊಸ ಜನಾಂಗದ ತರುಣನ ಮಾತುಗಳು, ನಂತರದ 9 ಸಾಲುಗಳು ಕೆ.ಎಸ್ನ ಅದಕ್ಕೆ ಕೊಡುವಂಥ ಉತ್ತರ ಅಥವಾ ಸಮಾಧಾನದ ಸಾಲುಗಳು. ಹೀಗೆ 2 ನೆಲೆಯಲ್ಲಿ ಆ ಕವಿತೆ ಮುಂದುವರಿತಾ ಇದೆ. ಉಪದೇಶ ಮಾಡಿದರೆ ಕಿವಿಗೊಡುವ ಜನವಲ್ಲ, ಉಪವಾಸ ಮಾಡಿದರೆ ಬೆದರುವರು ನಾವಲ್ಲ, ದೇವರುತ್ಸವದೆಡೆಗೆ ಸಾಗುವರು ನಾವಲ್ಲ. ಹೀಗೆ ಪ್ರತಿರೋಧಿ ಭಾವದಿಂದ ಹೇಳುವಂಥ ಯುವಜನಾಂಗದ ತರುಣನ ಮಾತಿಗೆ ಕವಿ ಹೇಳ್ತಾರೆ, ಹಾಗೆ ನೀನು ಭಾವಿಸಬೇಡ, ಹೊಸ ಕಾಲದ ಉತ್ಸಾಹದಿಂದ ಜೀವನವೆಲ್ಲ ಸಂಭ್ರಮಿತವಾಗಿದೆ ಅಂತ ಭ್ರಮಿಸಬೇಡ. ಓಡುವುದೇ ಜೀವನದ ಗುರಿಯಲ್ಲ, ನಿಂತು ಅನುಭವಿಸುವುದು ಜೀವನದ ಗುರಿ. ಯಾವುದೋ ಒಂದು ಗುರಿ ಇಟ್ಟುಕೊಂಡು ಅಲ್ಲಿಗೆ ಓಡ್ತಾ ಇದ್ದರೆ ಅದಲ್ಲ ಬದುಕು. ನೀನು ಅಲ್ಲಲ್ಲಿ ನಿಂತು ಸಾವಧಾನದಿಂದ ಶಾಂತಿಯಿಂದ ಬದುಕಿನ ಚೆಲುವನ್ನು, ಅದರ ಸ್ವಾರಸ್ಯವನ್ನು ಅನುಭವಿಸಬೇಕು ಅಂಥೇಳಿ ಯುವಜನಾಂಗಕ್ಕೆ ಬೋಧೆ ಮಾಡ್ತಿರುವಂಥ, ಹಿತವಚನ ಹೇಳ್ತಿರುವಂಥ ಹಿರಿಯ ಒಬ್ಬ ಕಿರಿಯರಿಗೆ ಭಾಳ ಪ್ರೀತಿಯಿಂದ ಹೇಳುವಂಥ ಹಿತವಚನದ ಮಾತಿನಂತಿದೆ ಇಡೀ ಪದ್ಯ. ಇದರಲ್ಲಿ ಭಾಳ ಮುಖ್ಯವಾಗಿ ನರಸಿಂಹಸ್ವಾಮಿಯವರು ಸಾವಧಾನದ, ಶಾಂತಿಯ, ಪ್ರಸನ್ನವಾದ ಬದುಕಿನ ಮಾರ್ಗವನ್ನು ಎತ್ತಿ ಹಿಡಿಯೋದು ಪ್ರಯತ್ನ ಮಾಡ್ತಾರೆ. ನಮ್ಮ ಹೊಸ ಜನಾಂಗದವರು ಇಂಥ ಮಾರ್ಗದಲ್ಲಿ ನಡೆಯಲಿ ಅಂಥೇಳಿ ಆಸೆ ಪಡ್ತಾ ಇದ್ದಾರೆ. ಉಪದೇಶ ಮಾಡಿದರೆ ಕಿವಿಗೊಡುವ ಜನವಲ್ಲ, ಕಿವಿಗೊಡುವ ಜನವಲ್ಲ, ಉಪವಾಸ ಮಾಡಿದರೆ ಬೆದರುವರು ನಾವಲ್ಲ, ಬೆದರುವರು ನಾವಲ್ಲ. ಉಪದೇಶ ಮಾಡಿದರೆ ಕಿವಿಗೊಡುವ ಜನವಲ್ಲ, ಉಪವಾಸ ಮಾಡಿದರೆ ಬೆದರುವರು ನಾವಲ್ಲ. ದೇವರುತ್ಸವದೆಡೆಗೆ ಸಾಗುವರು ನಾವಲ್ಲ, ದೇವರುತ್ಸವದೆಡೆಗೆ ಸಾಗುವರು ನಾವಲ್ಲ. ಹೊಸ ಕಾಲ ಉತ್ಸಾಹದಿಂದ
ದಿಕ್ಕಿ ನೋಡುತ್ತಾ ಓಡೋಡುತ್ತಾ ಹಿಕ್ಕುವೆವು ನಾವು ತರುಣರು, ನುಗ್ಗುವೆವು ನಾವು ತರುಣರು. ಓಡಿ 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 ಹಿಕ್ಕುವೆವು ನಾವು ತರುಣರು, ನುಗ್ಗುವೆವು ನಾವು ತರುಣರು. ಓಟವೇ ಗುರಿಗೆ ನಿನಗೆ ಗಡಿಯಾರ ದೇವರೇ, ಓಟವೇ ಗುರಿಗೆ ನಿನಗೆ ಗಡಿಯಾರ ದೇವರೇ. ಒಮ್ಮೆ ಒಲಿದಿತ್ತ ನೋಡು ಚಲಿಸುವುದನ್ನೆಲ್ಲ, ಪಯಣದಲ್ಲಿ ಆಗಾಗ ನಿಂತು ನೋಡುವ ಜನರೆಲ್ಲ ನಿರ್ಗತಿಕರಲ್ಲ. ಪಯಣದಲ್ಲಿ ಆಗಾಗ ನಿಂತು ನೋಡುವ ಜನರೆಲ್ಲ ನಿರ್ಗತಿಕರಲ್ಲ. ಒಮ್ಮೆ ಒಲಿದಿತ್ತ ನೋಡು ಚಲಿಸುವುದನ್ನೆಲ್ಲ ತರುಣ ಮಿತ್ರ. ಭೂಮಿಯೇ ಸುಸ್ಥಿತಿಯಲ್ಲಿ ಉರುಳುತ್ತಿದೆ, ಭೂಮಿಯೇ ಸುಸ್ಥಿತಿಯಲ್ಲಿ ಉರುಳುತ್ತಿದೆ. ಇಲ್ಲಿ ಕಾಣದು ಓಟ, ಇಲ್ಲಿ ಕಾಣದು ಓಟ, ಇದು ಕಾಲ ದೇಶಗಳ ಚೆಲುವು ಕಟ್ಟಿದ ತೋಟ. ಭಾಗ್ಯಮಯವೀ ನೆಲದ ನೋಟ, ಭಾಗ್ಯಮಯವೀ ನೆಲದ ನೋಟ. ನೋಟ ಇದು ಕಾಲ ದೇಶಗಳ ಚೆಲುವು ಕಟ್ಟಿದ ತೋಟ. ಒಮ್ಮೆ ಒಲಿದಿತ್ತ ನೋಡು ಚಲಿಸುವುದನ್ನೆಲ್ಲ ತರುಣ ಮಿತ್ರ. ಓಡುವುದೊಂದೇ ಜೀವನವೂ ಅಲ್ಲ, ಓಡುವುದೊಂದೇ ಜೀವನವೂ ಅಲ್ಲ. ನಿಂತಲ್ಲೇ ನಿಂತಿರುವುದು ಅಲ್ಲ, ನಿಂತಲ್ಲೇ ನಿಂತಿರುವುದು ಅಲ್ಲ. ಚಲಿಸುವ ನಡು ನಡುವೆ ನಿಂತು ನೋಡುವ, ಚಲಿಸುವ ನಡು ನಡುವೆ ನಿಂತು ನೋಡುವ ತಾಳ್ಮೆ ನಿನಗೆ ಬರಲಿ, ತಾಳ್ಮೆ ನಿನಗೆ ಬರಲಿ. ಚಲನೆಯ ಚಲುವು ಒಲಿಯಲಿ, ಚಲನೆಯ ಚಲುವು ಒಲಿಯಲಿ. ಓ ತರುಣ ಮಿತ್ರ, ಓಟವೂ ನಿಲ್ಲಲಿ, ಚಲನೆಯೂ ಗೆಲ್ಲಲಿ. ಓಟವೂ ನಿಲ್ಲಲಿ, ಚಲನೆಯೂ ಗೆಲ್ಲಲಿ. ತರುಣ ಓಟವೂ ನಿಲ್ಲಲಿ, ಚಲನೆಯೂ ಗೆಲ್ಲಲಿ.